ಕೇಸಿಗೆ ಹೋರಾಟ ಮಾಡ್ತಾ ಬೇಡ ಬೇಡ ತಾವು ಏನು ಯಾವುದು ಇದು ಮಾಡೋದು ಬೇಡ. ನಾನು ಹೇಳುವುದು ತಮ್ಮ ಒಳ್ಳೆಯದಕ್ಕೆ ಹೇಳ್ತಾ ಇದ್ದೇನೆ. ನಾವು ಹೋರಾಟ ಮಾಡ್ತೇವೆ, ನೀವು ಅರೆಸ್ಟ್ ಮಾಡೋದು ಕೇಸ್ ಹಾಕೋದು ಅದು ಸರಿಯಾಗುದಿಲ್ಲ. ಮತ್ತೆ ನಾವು ಯಾಕಂತ ನೀವು ಅದನ್ನ ಪ್ರತಿಭಟನೆ ಮಾಡ್ಬೇಕು. ನಮಗೆ ಈಗ ಆರ್ಡರ್ ಕಾಪಿ ಸಿಕ್ಕಿದೆ, ತಮಗೆ ಮಾನ್ಯ ನ್ಯಾಯಾಲಯದ ಆರ್ಡರ್ ಕಾಪಿ ಸಿಕ್ಕಿದೆ. ಏನ್ ಸಿಕ್ಕಿದೆ? ಅದು ಏನ್ ಸಿಕ್ಕಿದೆ ಅದನ್ನು ಓದಿ. ಸೌಜನ್ಯನ ಬಗ್ಗೆ ಮಾತಾಡ್ಲಿಕ್ಕೆ ಮತ್ತೇನ್ ಹೇಳಿದೆ? ಸೌಜನ್ಯನ ಬಗ್ಗೆ ಮತ್ತೇನ್ ಹೇಳಿದೆ? ಅದರಲ್ಲಿ ಮತ್ತೇನ್ ಹೇಳಿದೆ? ಏನ್ ಹೇಳಿದೆ? ನೀನ್ ಹೇಳಪ್ಪ. ನಾನು ಓದಿಸಿದ್ದೇನಲ್ಲ, ಅರ್ಥದ ಯಾವುದೇ ಘಟನೆ ಮತ್ತು ತಾವು ಹಾಗೂ ತಮ್ಮ ಹಿಂಬಾಲಕರು ಯಾವುದೇ ಒಂದು ಲೈಸೆನ್ಸು ಯಾವುದೇ ಇದನ್ನು ಪಡ್ಕೊಂಡು ಯಾವುದೇ ಇದನ್ನು ಮಾಡುವಂತಿಲ್ಲ. ಯಾವುದು ಸೌಜನ್ಯ ಹೋರಾಟ ಮತ್ತು ಅದೇ ರೀತಿ ಯಾವುದೇ ಹೋರಾಟವನ್ನು ತಮಗೆ ಮಾಡಲಿಕ್ಕೆ ಮಾನ್ಯ ನ್ಯಾಯಾಲಯವು ಅದು ನಮ್ಮ ಉಚ್ಚ ನ್ಯಾಯಾಲಯ ಬೆಂಗಳೂರಿನಿಂದ ಆದೇಶ ಆಗಿದೆ. ಆ ಕಾಪಿ ತಮಗೂ ಬಂದಿದೆ. ನಾನು ಬೇಕಾದರೆ ಇನ್ನು ತಗೊಂಡ್ಬರ್ತೇನೆ, ತಮಗೆ ಕೊಡ್ತೇನೆ. ಬೇಕಾದರೆ ಬೇಡ, ತಾವು ಮಾಡುವುದು ಬೇಡ. ನನಗೆ ಅದು ಸೌಜನ್ಯಂದು ಬರ್ದದ್ದು ಮಾತ್ರ ಇರುವ ಇಲ್ಲ, ಸರಿಯಾಗಿ ಓದಿ. ನಾನು ಓದಿ ಹೇಳ್ತೇನೆ. ಈಗ ಬರ್ತಾ ಇದೆ, ನಾನು ಓದಿ ಹೇಳ್ತೇನೆ. ನೋಡಿ, ಯಾಕಂದ್ರೆ ಎಲ್ಲಿ ಈ ರಾಜ್ಯದಲ್ಲಿ ಇದು ದೇಶದಲ್ಲಿ ಅತ್ಯಾಚಾರ ಆದ್ರೆ ನಾವು ಹೋರಾಟ ಮಾಡ್ಲಿಕ್ಕೆ ಆದ್ರೆ ನಮ್ಗೆ ಫಂಡಮೆಂಟಲ್ ರೈಟ್ ಇಲ್ಲ. ಫಂಡಮೆಂಟಲ್ ರೈಟ್ ಅದನ್ನ ನೀವು ಮಾನ್ಯ ನ್ಯಾಯಾಲಯ ಏನ್ ಹೇಳಿದೆ ಅದನ್ನ ಮಾತ್ರ ನಾವು ಮಾಡೋದು. ಅದನ್ನ ಮಾನ್ಯ ಉಚ್ಚ ನ್ಯಾಯಾಲಯ ಸೌಜನ್ಯನ ಪ್ರಕರಣ ಮಾನ್ಯ ಉಚ್ಚ ನ್ಯಾಯಾಲಯ ಕರ್ನಾಟಕ ಸೌಜನ್ಯನ ಪ್ರಕರಣ ಏನಿರುವಂತದ್ದು ಸೌಜನ್ಯ ನಾವು ಇವತ್ತು ಹೋರಾಟ ಮಾಡ್ತಿರುವಂತದ್ದು ಸೌಜನ್ಯ ಪ್ರಕರಣ ಮತ್ತು ಅದೇ ರೀತಿ ಯಾವುದೇ ಕಲ್ಕತ್ತಾದಲ್ಲಿ ಹೆಣ್ಣು ಮಕ್ಕಳ ಅತ್ಯಾಚಾರ ನೀವು ನಾನು ಮಾತಾಡ್ಲಿಕ್ಕೆ ಬಿಡಿಲಿಕ್ಕೆ ನೀವು ಅದ್ರ ಕೇಳಿ. ನಾವು ಇಲ್ಲಿ ಹಿರಿಯರಲ್ಲ, ಅವ್ರು ಕೂಡ ಮಾತಾಡ್ತಾ ಇದ್ದೇನಲ್ಲ, ಮಧ್ಯೆ ಮಾತಾಡುವಂತಿಲ್ಲ. ನಾನು ಕೂಡ ಮಾತಾಡ್ತಾ ಇದ್ದೇನಲ್ಲ. ನಾವು ಸೌಜನ್ಯನ ಪರವಾಗಿ ಪ್ರತಿಭಟನೆ ಅಲ್ಲ. ಇದು ಒಂದು ನಾನು ಹೇಳ್ತೇನೆ, ಸೌಜನ್ಯನ ಪರವಾಗಿ ಪ್ರತಿಭಟನೆ ಅಲ್ಲ. ಸೌಜನ್ಯ ಮತ್ತು ಇತರೆ ಯಾವುದೇ ಸೌಜನ್ಯ ಇರ್ಲಿ ಮತ್ತೆ ಯಾವುದೇ ಪ್ರತಿಭಟನೆಯನ್ನ ಹಾಗೆ ಆರ್ಡರ್ ಮಾಡ್ಲಿಕ್ಕೆ ಯಾರು ಪರ್ಮಿಷನ್ ಕೊಟ್ಟದ್ದು? ಅರೆ ನಮ್ಗೆ ಸುಪ್ರೀಂ ಕೋರ್ಟ್ ಆರ್ಡರ್ ನೋಡಿ ಸ್ವಾಮಿ. ನೀವು ಸುಪ್ರೀಂ ಕೋರ್ಟ್ ಒಂದು ಐಆರ್ ಆಫೀಸರ್ ಸುಪ್ರೀಂ ಕೋರ್ಟ್ ಆದೇಶ ನೋಡಿ ಕೇಳಿ. ನಾವು ಸುಪ್ರೀಂ ಕೋರ್ಟ್ ಆದೇಶವನ್ನು ವೀರೇಂದ್ರ ಹೆಗ್ಡೆ ಅವರ ಮೇಲೆ ಎಸಿ ಕೋರ್ಟ್ ಅಲ್ಲಿ ಕ್ರಿಮಿನಲ್ ಮೊಕದ್ದಮೆ ಮಾಡ್ಲಿಕ್ಕೆ ಒಂದು ಆರ್ಡರ್ ಮಾಡಿದ್ದಾರೆ. ಕ್ರಿಮಿನಲ್ ಮೊಕದ್ದಮೆ ಇಷ್ಟ ತನಕ ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡಿದ್ಯಾ? ಒಂದು ಹೇಳ್ತಾರೆ, ನಿಮಗೆ ಮನವರಿಕೆ ಮಾಡಬೇಕಾಗಿದೆ. ಹೈಕೋರ್ಟ್ ಅಲ್ಲಿ ಆಗಿದೆ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡ್ಲಿಕ್ಕೆ. ಅವ್ರ ಮೇಲೆ ಯಾಕೆ ಆಗ್ಲಿಲ್ಲ? ಅವ್ರ ಮೇಲೆ ಯಾಕೆ ಇಷ್ಟ ತನಕ ವೀರೇಂದ್ರ ಹೆಗ್ಡೆ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲೆ ಆಗ್ಲಿಲ್ಲ? ಅದನ್ನ ಕೇಳಿ. ನೋಡಿ ಅಣ್ಣ, ನೀವು ಈ ವಿಷಯ ಕೇಳ್ಕೊಳ್ಳಿ ಮೊದಲು. ನಮಗೆ ನೋವಾಗುದು. ನೋಡಿ, ನೀವು ಮಾತಾಡ್ತಿರಲ್ಲ, ಈ ದೇಶದಲ್ಲಿ ಎಷ್ಟು ಕಾನೂನು ಇದೆ ನೋಡಿ. ನಾನು ದೇಶದಲ್ಲಿ ಎಷ್ಟು ಕಾನೂನು ನಿಮ್ಮ ಇದನ್ನ ನೋಡಿ. ಇದು ನಾನು ಕೋರ್ಟದ ಆದೇಶವನ್ನು ತಮಗೆ ಓದಿ ಹೇಳ್ತಾ ಇದ್ದೇನೆ. ಹಾಗಾದ್ರೆ ನನ್ನ ಮನೆಯಲ್ಲಿ ಕೂಡ ನನ್ನ ಮಗಳನ್ನು ರೇಪ್ ಮಾಡುವಂತ ಪರಿಸ್ಥಿತಿ ಬಂದ್ರೆ ನಾವು ಮಾತಾಡ್ಲಿಕ್ಕೆ ಅದೆಲ್ಲ ನಾವು ಇದ್ದೇವೆ. ಕಾನೂನು ಕ್ರಮ ತಗೊಳ್ತೇವೆ. ಯೋಗಿಸಿಂದಾಗಿ ಆಗಿದೆ. ಕೋರ್ಟೆ ಮಧ್ಯಪ್ರವೇಶ ಮಾಡ್ಬೇಕಿದ್ರೆ ಒಂದು ಹೆಣ್ಣು ಮಗು ಅಲ್ಲ. ನಾನು ಮುಟ್ಟಿದ್ದೀನ ಸುಪ್ರೀಂ ಕೋರ್ಟ್ ಈ ಪ್ರಕರಣಕ್ಕೆ ಮಧ್ಯ ಬರ್ಬೇಕು. ಯಾಕಂದ್ರೆ 1000 ಹೆಣ್ಮಕ್ಳ ಹತ್ಯೆ ಧರ್ಮಸ್ಥಳದಲ್ಲಿ ಆಗಿದೆ. ನಿಮ್ದು ಯಾವಾಗ ಮುಗಿತದೆ? ಯಾಕೆ ಬಾಯಿ ಮುಚ್ಚಿಸ್ತಾರೆ ನಮ್ಮನ್ನು? ಸತ್ಯ ಹೇಳಿದ್ರೆ ಬಾಯಿ ಮುಚ್ಚಿಸ್ತಾರೆ ಈ ಕೋರ್ಟ್. ನೋಡಿ, ಇಲ್ಲಿ ಕೋರ್ಟ್ ಬಾಯಿ ಮುಚ್ಚಿಸ್ತಾರೆ. ಇದಕ್ಕೋಸ್ಕರ ಕೋರ್ಟ್ ಇರುವಂತದ, ಹೇಳಿ. ಇದಕ್ಕೆ ಕೋರ್ಟ್ ಇರುವಂತದ. ಮಹೇಶ್ ತಿಮ್ಮರವಾಡಿ ಅವರ ಕೇಳಿ. ಯಾಕೆ 12 ವರ್ಷದಿಂದ ರಸ್ತೆಯಲ್ಲಿ ಬಿದ್ದು ಸಾಯ್ತಾ ಇಲ್ವಾ ನಾವು? ಈ ಕಾನೂನಿಗೆ ಕಣ್ಣು ಕಾಣುವುದಿಲ್ವಾ? ಯಾಕೆ ಅತ್ಯಾಚಾರಿಗಳನ್ನು ಬಚಾವ್ ಮಾಡ್ತೀರಿ? ಯಾಕೆ? ನಾನು ಒಂದು ಹೇಳಲಿಕ್ಕೆ ಬಿಡಿ. ಆಯ್ತು, ನೀವು ಉಂಟಲ್ಲ, ಈ ದೇಶದ ಕಾನೂನು ನಿಮ್ಮ ಹತ್ರ ಕೊಲೆ ಮಾಡಿಸ್ಲಿ, ನಮ್ಮನ್ನು ಕೊಲೆ ಮಾಡಿಸ್ಲಿ ಸ್ವಾಮಿ, ಕೊಲೆ ಮಾಡಿಸ್ಲಿ. ಇದು ಏನ್ ನ್ಯಾಯ ರೀ ಇದು? ಹೋರಾಟ ಮಾಡಬಾರ್ದು ಅಂತ ಹೇಳಿದ್ರೆ ಯಾವ ಫಂಡಮೆಂಟಲ್ ರೈಟ್ ಎಲ್ಲಿದ್ದೇವೆ ನಾವು? ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಏನು ಮರ್ಯಾದಿಲ್ವ? ಹಾಗಾದ್ರೆ ಇದನ್ನ ಕೋರ್ಟ್
ನಾವು ಕೇಳ್ತೇವೆ ಇವತ್ತು ಈ ಇಲ್ಲಿಂದ ಕೇಳುವಂತದ್ದು ನಾವು ಈ ದೇಶದ ಕಾನೂನಿಗೆ ಕೇಳ್ತೇವೆ. ನಾವೇನು ನಾನು ಮಾತಾಡ್ತೀನಿ ಹೇಳ್ಬೇಕು ನಿಮಗೆ? ನೀವೇ ಮಾತಾಡ್ತಾ ಇದ್ದೀರಾ, ನೀವು ಮಾತಾಡ್ತಾ ಇದ್ದೀರಾ, ನಾನು ಹೇಳಲಿಕ್ಕೆ ಬಿಡ್ತಾ ಇಲ್ಲ. ಪರವಾಗಿ ಮಾತಾಡ್ಲಿಕ್ಕೆ ಹೊರಟವರಲ್ಲ ಹೇಳಿ, ನಾನು ಸ್ಪಷ್ಟ ಮಾಡ್ತೇನೆ. ನಾನು ಅದನ್ನ ನಿಮಗೆ ಸ್ಪಷ್ಟ ನೀವು ಮಾಡ್ತಾ ಇದ್ದೀರಲ್ಲ, ನಿಮಗೊಂದು ಸ್ಪಷ್ಟ ಕೋರ್ಟ್ ಈ ದೇಶದಲ್ಲಿ ಆಗುವಂತ ಒಂದು ಕೇಳಲಿಕ್ಕೆ ಆಗುದಿಲ್ಲ ತಂದ್ರೆ ನಾನು ಮಾನ್ಯ ನಮ್ಮ ಉಚ್ಚ ನ್ಯಾಯಾಲಯದ ಆದೇಶವನ್ನ ತಮಗೆ ಓದ್ತಾ ಇದ್ದೇನೆ. ಏನು ಓದಿದ್ದೇನೆ, ಹೇಳಿದ್ದೇನೆ ಮತ್ತು ಬೇಡ ಅಂತ ಹೇಳ್ತಾ ಇದ್ದೇನೆ. ಅಷ್ಟಾದ್ರೂ ಮತ್ತೆ ನೀವು ಕೇಳುದಿಲ್ಲ, ಅದನ್ನೇ ನಿಮ್ಗೆ ಹೇಳ್ತಾರೆ. ನಾನು ಹೇಗಿದ್ ಮಾಡ್ಲಿ? ಏನು ಉಚ್ಚ ನ್ಯಾಯಾಲಯದ ಆದೇಶ ಓದಿಲ್ಲ, ಇನ್ನೊಮ್ಮೆ ಓದಿಲ್ಲ ಅಲ್ಲಲ್ಲ ಇದಾ ಹೋರಾಟ ಮಾಡಬಾರ್ದು ಅಂತ ಹೇಳಿ. ಹೌದು, ತಮಗೆ ಆದೇಶ ಹಾಗೆ ಇದೆ. ಕೇಳುವಂತದ್ದು ಸುಪ್ರೀಂ ಕೋರ್ಟ್ ಫಂಡಮೆಂಟಲ್ ರೈಟ್ ಅಂತ ಹೇಳಿ ಬರ್ದಿದ್ದಲ್ಲ. ಈಗ ಅದ ಆರ್ಡರ್ ಕಾಪಿ ನಿಮ್ಗೆ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ಆದೇಶ ಇರ್ಲಿ ಸ್ವಾಮಿ. ದೇಶ ದೊಡ್ಡದ, ಕರ್ನಾಟಕ ದೊಡ್ಡದ, ಸುಪ್ರೀಂ ಕೋರ್ಟ್ ದೊಡ್ಡದ, ಹೈಕೋರ್ಟ್ ದೊಡ್ಡದ? ಯಾವ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಅಲ್ಲಿ ಇದೆಲ್ಲ ಫಂಡಮೆಂಟಲ್ ರೈಟ್, ನಮ್ಗೆ ಹಕ್ಕಿದಲ್ಲ. ಈಗ ಪ್ರೆಸೆಂಟ್ಲಿ ಇದು ಇದೆ, ಇದು ಅನ್ವಯ ಆಗ್ತಾ ಇದೆ, ಅದನ್ನ ಹೇಳ್ತಾ ಇದ್ದೇನೆ ನಾನು. ಇದು ತಮಗೆ ಅನ್ವಯ ಆಗ್ತಾ ಇದೆ, ಅದಕ್ಕೆ ಹೇಳ್ತಾ ಇದ್ದೇನೆ. ಮತ್ತೇನು ಇದಿಲ್ಲ ಇದರಲ್ಲಿ. ಅನ್ವಯ ನಮ್ಮಂತವರಿಗೆ ಮಾತ್ರ, ಸತ್ಯ ಮಾತಾಡುವವರಿಗೆ ಅನ್ವಯ ಆಗ್ತದೆ. ಅತ್ಯಾಚಾರಿಗಳಿಗೆ ಇದೆಲ್ಲ ಅನ್ವಯ ಆಗುದಿಲ್ಲ. ತಪ್ಪಿನಿಂದಾಗಿ ನಾವು ಇವತ್ತು ಹೋರಾಟ ಮಾಡ್ತಿದ್ದೇವೆ. ಯಾರು ಮಾಡಿದಾರೋ ನಿಮ್ಮ ಇವರು ಇದ್ದಾರೆ, ನಾಗೇಶ್ ಕದ್ರಿ ಇದ್ದಾರೆ, ಯಾರು ಅಂತ ನಿಮ್ಮ ಹೋರಾಟಿದ್ರು. ಆವಾಗಲೇ ನಾನೊಂದು ಕಂಪ್ಲೇಂಟ್ ಕೊಟ್ಟಿದ್ದೆ. ನನ್ನ ಮೇಲೆ ಸುಳ್ಳು ಮುಖದ ಮೇಲೆ SC/ST ಕೇಸ್ ಅಂತ ಹೇಳಿ ಸುಳ್ಳು ಮುಖದ ದಾಖಲು ಮಾಡಿದ್ದಾರೆ. ಆಗ ನಾನು ಕಂಪ್ಲೇಂಟ್ ಕೊಟ್ಟಿದ್ದೆ, ಇದೇ ಹರ್ಷೇಂದ್ರ ಕುಮಾರ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೆ. ಅವನಿಂದಾಗಿ ನಮ್ಮ ಮೇಲೆ ಈ ರೀತಿ ಮಾಡ್ಲಿಕ್ಕೆ ಹೊರಟ ನಮ್ಮ ಹೋರಾಟವನ್ನು ತಿಕ್ಲಿಕ್ಕೆ ಅಂತ ಹೇಳಿ. ಇಷ್ಟ ತನಕ ಒಂದು FIR ಆಯ್ತಾ? ಇಷ್ಟ ತನಕ FIR ಆಯ್ತಾ? ಯಾಕೆ ಆಗ್ಲಿಲ್ಲ? ನಮ್ಮ ಮೇಲೆ ಹೇಗೆ ಸುಳ್ಳು ಕಂಪ್ಲೇಂಟ್ ಮೇಲೆ FIR ಆಯ್ತು? ಹಾಗಾದ್ರೆ ನಾವು ದೊಡ್ಡವರು ಕೊಟ್ಟ ಕಂಪ್ಲೇಂಟ್ಗೆ ಸಾಯ್ಲಿಕ್ಕೆ ಇರುವುದಾ? ಅವರ ಜನಗಳು ಕೊಟ್ಟು ಮೊನ್ನೆ ಬಿಡಿ ಕೇಸಿಗೆ ನಾನ್ ಬೇಲೆಬಲ್ ಕೇಸ್ ಹಾಕಿದ್ದೆ. ಯಾರು ಹಾಕಿದ್ದು? ಇಲಾಖೆ ಹಾಕಿದ್ದಲ್ವಾ? ಅದ್ರಲ್ಲಿ ನಾನು ಬೇಲೆಬಲ್ ಹಾಕುವಂತ ಕೇಸ್ ಉಂಟು. ಹೈಕೋರ್ಟ್ ಸೀನಿಯರ್ ಲಾಯರ್ ಅಂತ ಕನ್ಸಲ್ಟ್ ಮಾಡಿದ್ರು, ಅದ್ರಲ್ಲಿ ಏನೂ ಇಲ್ಲ ಅಂತ ಹೇಳಿದ್ದಾರೆ. ಹಾಕುವಂತ ಕೇಸುಗಳು ಏನಕ್ಕೆ ಹಾಕ್ತಾರೆ? ನೇಮ ಮಾಡಿದ್ದೇವೆ ಅಂತ ಎಲ್ಲದ್ರಲ್ಲಿ ನಮ್ಮವ್ರದೇ. ಅದು ಅಲ್ಲದೆ ಆ ಅಟ್ರಾಸಿಟಿ ಕೇಸಲ್ಲಿ ಇವೆಲ್ಲ ನಾವು ನಿಮ್ಮ ವಿರುದ್ಧ ಅಲ್ಲ, ಈ ದೇಶದ ಕಾನೂನಿನ ವಿರುದ್ಧ ನಾವಲ್ಲ. ನಾವು ಅತ್ಯಾಚಾರಿಗಳ ವಿರುದ್ಧ. ಅತ್ಯಾಚಾರಿಗಳಿಗೆ ಈ ಕಾನೂನು ಯಾಕೆ ರಕ್ಷಣೆ ಕೊಡ್ತಾ ಉಂಟು? ಇದು ರಕ್ಷಣೆ ಕೊಟ್ಟಾಗೆ ಆಗ್ಲಿಲ್ಲ. ನಾವು ಮಾತಾಡಬಾರ್ದು ಅಂತ ಹೇಳಿದ್ರೆ ರಕ್ಷಣೆ ಕೊಟ್ಟಾಗೆ ಆಗ್ಲಿಲ್ಲ. ಅದು ಎಲ್ಲ ಇದೆ. ಸೌಜನ್ಯ ವಿಷಯದಲ್ಲಿ ಮಾತಾಡಬಾರ್ದು. ಅವರು ಹೇಳಿದ್ದಾರೆ ಇದ್ರಲ್ಲಿ ಏನಿಲ್ಲ, ಸೌಜನ್ಯ ಬಗ್ಗೆ ಮಾತಾಡೋದು ಬೇಡ ಅಂತ ಹೇಳಿದ್ರು. ಏನೇನೋ ಮಾಡಿ ಬಂದಿದ್ದಾರಲ್ಲ ಈಗ. ಅದ್ರಲ್ಲಿ ಏನು ಸರ್ ನಮಸ್ತೆ ಸರ್. ಇಲ್ಲ ಸರ್, ತಾವು ಏನು ಫೋನ್ ಮಾತಾಡ್ತೀನಿ ಅಂತಂದ್ರೆ ಸರ್ಕಲ್ ಇನ್ಸ್ಪೆಕ್ಟರ್ ಸರ್, ಈಗ ಕೋರ್ಟ್ ಆರ್ಡರ್ ನನ್ನ ಕೈಯಲ್ಲಿದೆ ಸರ್. ಸ್ವಲ್ಪ ಓದಲ ಸರ್, ಸ್ವಲ್ಪ ಸಣ್ಣ ಒಂದು 2 ಲೈನ್ ಮತ್ತೆ ಇದೆ ಸರ್. ಇನ್ ದಿ ನೇಮ್ ಆ್ಯಂಡ್ ಸ್ಟೈಲ್ ಜಸ್ಟಿಸ್ ಫಾರ್ ಸೌಜನ್ಯ or by any other name to respondent number 9 or to his followers ಅಂತ ಇದೆ ಸರ್. ಅದೊಂದು ಕಾಪಿ ಹಾಕ್ಲೆ ಸರ್ ತಮಗೆ ಬೇಕಾದ್ರೆ. ಇಲ್ಲ ಸರ್, ಇದು ಇದೆ ನೋಡಿ. ಅದನ್ನ ನಮ್ಮ ಇಲ್ಲ ತಂದ್ರೆ ನಾನು ಫೋಟೋ ಕೂಡ ಹಾಕ್ತೀನಿ. ಒಂದೇ ಇದನ್ನು ಪೇಜ್ ಒಂದು ಪೇಜ್ ಹಾಕ್ತೇನೆ ನೋಡಿ ಸರ್. ನಾನು ಪರ್ಮಿಷನ್ ಇದಕ್ಕೆ ನಾನು ಆಲ್ರೆಡಿ ಇದಕ್ಕೆ ಕೊಟ್ಟಿದ್ದೇನೆ. ಯಾವುದೋ ಒಂದು ಪಂಜಿನ ಮೆರವಣಿಗೆಗೆ ಅಂತ ಹೇಳಿ ರಕ್ಷಾಬಂಧನ ನಿಮಿತ್ತ ಕೊಟ್ಟಿದ್ದೇನೆ. ಅದೇ ಮಾಡಿದ್ದು.
ಹಾಗಾದ್ರೆ ಸುಪ್ರೀಂ ಕೋರ್ಟ್ ದೊಡ್ಡದ ಹೈಕೋರ್ಟ್ ದೊಡ್ಡದ? ಎಲ್ಲಾ ಕೋರ್ಟ್ಗಳು ನಮ್ಗೆ ದೊಡ್ಡವೆ, ಸುಪ್ರೀಂ ಕೋರ್ಟ್ ಇನ್ನೂ ದೊಡ್ಡದು ನಮಗೆ. ಮತ್ತೆ ಮಾನ್ಯ ಸುಪ್ರೀಂ ಕೋರ್ಟ್ ಆದೇಶ ಏನಿದೆ? ಎಲ್ಲಿದೆ ತಮಗೆ? ಇದೆ ಅದು ಸುಪ್ರೀಂ ಕೋರ್ಟ್ ಏನಾರು ತರಿಸ್ತಾನೆ ಬೇಕಾದ್ರೆ ಈಗ ತರಿಸಿ ಫಂಡಮೆಂಟಲ್ ರೈಟ್ ಇದ್ದು ನಿಮ್ಮ ಹತ್ರ ಇಲ್ವಾ? ಹಾಗಾದ್ರೆ ಹಾಗಲ್ಲ, ನಾನು ನ್ಯಾಯಾಲಯದ ಆದೇಶವನ್ನು ಮಾತ್ರ ಕಾನೂನನ್ನು ಪ್ರಶ್ನೆ ಮಾಡುವುದಲ್ಲ ನಾವು. ನಾವು ಪ್ರಶ್ನೆ ಮಾಡುವುದು ಹೆಣ್ಣು ಮಕ್ಕಳಿಗೆ ನಿತ್ಯ ನಿರಂತರವಾಗಿ ಅತ್ಯಾಚಾರ ಈ ದೇಶದಲ್ಲಿ ವರ್ಷಕ್ಕೆ 30,000ಕ್ಕಿಂತ ಅಧಿಕ ಹೆಣ್ಣು ಮಕ್ಕಳ ಅತ್ಯಾಚಾರ ಆಗ್ತದೆ. ಅದನ್ನ ನಾನು ಕೇಳ್ತಾ ಇಲ್ಲ, ನಾನು ಏನ್ ಹೇಳ್ತಾ ಇರುವುದು ಅದನ್ನ ನಾನು ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡಿದ್ಯಾ? ಕೇಳಿ ಒಂದು ಹೇಳ್ತಾರೆ. ಮನವರಿಕೆ ಮಾಡಬೇಕಾಗಿದೆ ನನಗೆ, ನಿಮಗೆ ಮನವರಿಕೆ ಮಾಡಬೇಕಾಗಿದೆ. ಹೈಕೋರ್ಟ್ ಅಲ್ಲಿ ಆಗಿದೆ ಅವ್ರ ಮೇಲೆ ದಾಖಲು ಮಾಡ್ಲಿಕ್ಕೆ, ಅವ್ರ ಮೇಲೆ ಯಾಕೆ ಆಗ್ಲಿಲ್ಲ? ಅವ್ರ ಮೇಲೆ ಯಾಕೆ ಇಷ್ಟ ತನಕ ವೀರೇಂದ್ರ ಹೆಗ್ಡೆ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಾಗ್ಲಿಲ್ಲ? ನೋಡಿ ಇದು ನೋಡಿ ಅಣ್ಣ, ನೀವು ಈ ವಿಷಯ ಕೇಳ್ಕೊಳ್ಳಿ ಮೊದಲು. ನೋಡಿ ನೀವು ಮಾತಾಡ್ತೀರಲ್ಲ, ಈ ದೇಶದಲ್ಲಿ ಎಷ್ಟು ಕಾನೂನು? ನಾನು ನಿಮ್ಮ ಇದನ್ನ ನೋಡಿ, ಇದು ನಾನು ಕೋರ್ಟದ ಆದೇಶವನ್ನು ತಮಗೆ ಓದಿ ಹೇಳ್ತಾ ಇದ್ದೇನೆ. ನನ್ನ ಮನೆಯಲ್ಲಿ ಕೂಡ ನನ್ನ ಮಗಳನ್ನು ರೇಪ್ ಮಾಡುವಂತ ಪರಿಸ್ಥಿತಿ ಬಂದು ನಾವು ಮಾತಾಡ್ಲಿಕ್ಕೆ ಅದೆಲ್ಲ ನಾವು ಇದ್ದೇವೆ, ಕಾನೂನು ಕ್ರಮ ತಗೊಳ್ತೇವೆ. ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಯೋಗೀಶಿಂದಾಗಿ ಆಗಿದ್ದು ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾತಾಡಬಾರ್ದಂತ ಹೇಳಿದ್ರೆ ಸರ್, ನೀವೇ ತಪ್ಪು ಮಾಡಿದ್ದು. ಮಾತಾಡ್ತಿದಾರಲ್ಲ ಮತ್ತೆ ಎಷ್ಟೊತ್ತು ಮಾತಾಡ ಕೋರ್ಟೆ ಮಧ್ಯಪ್ರವೇಶ ಮಾಡ್ಬೇಕಿದ್ರೆ ಒಂದು ಹೆಣ್ಣು ಸುಪ್ರೀಂ ಕೋರ್ಟ್ ಈ ಪ್ರಕರಣಕ್ಕೆ ಮಧ್ಯ ಬರ್ಬೇಕು. ಯಾಕಂದ್ರೆ 1000 ಹೆಣ್ಮಕ್ಳ ಹತ್ಯೆ ಧರ್ಮಸ್ಥಳದಲ್ಲಿ ಆಗಿದೆ. ನಿಮ್ದು ಯಾವಾಗ ಯಾಕೆ ಬಾಯಿ ಮುಚ್ಚಿಸ್ತಾರೆ ನಮ್ಮನ್ನು? ಸತ್ಯ ಹೇಳಿದ್ರೆ ಬಾಯಿ ಮುಚ್ಚಿಸ್ತದೆ ಈ ಕೋರ್ಟ್. ನೋಡಿ ಇಲ್ಲಿ ಕೋರ್ಟ್ ಬಾಯಿ ಮುಚ್ಚಿಸ್ತಾರೆ. ಇದಕ್ಕೋಸ್ಕರ ಕೋರ್ಟ್ ಇರುವಂತದ, ಕೇಳಿ, ಇದಕ್ಕೆ ಕೋರ್ಟ್ ಇರುವಂತದ. ಮಹೇಶ್ ತಿಮ್ಮರವಾಡಿ ಅವರ ಕೇಳಿ, ಯಾಕೆ 12 ವರ್ಷದಿಂದ ರಸ್ತೆಯಲ್ಲಿ ಸಾಯ್ತಾ ಇಲ್ವಾ ನಾವು? ಈ ಕಾನೂನಿಗೆ ಕಣ್ಣು ಕಾಣುವುದಿಲ್ವಾ? ಯಾಕೆ ಅತ್ಯಾಚಾರಿಗಳನ್ನು ಬಚಾವ್ ಮಾಡ್ತೀರಿ? ಯಾಕೆ? ನಾನು ಉಚ್ಚ ನ್ಯಾಯಾಲಯದ ಏನು ಆದೇಶ ಇದೆ ಅದನ್ನೇ ಪಾಲನೆ ಮಾಡಿಸುವುದು ನನ್ನ ಕರ್ತವ್ಯ. ಅದ್ರ ಕರ್ತವ್ಯ ನಾನು ಅದಲ್ವಾ? ಇಲ್ಲ, ನಾನು ಇದು ಮಾಡ್ಲಿಕ್ಕೆ ಬಿಡುದಿಲ್ಲ. ಆದ್ರೆ ನಿಮಗೆ ಕಾಪಿ ಕೊಡ್ತೇನೆ. ಹಾಗಾದ್ರೆ ಒಂದು ಮಾತ್ರ ಕಾಪಿ ಕೊಡ್ತೇನೆ. ಕಾಪಿ ಕೊಡಿ. ನಾವು ಸೌಜನ್ಯನ ಪರವಾಗಿ ಇಲ್ಲಿ ಹೋರಾಟ ಮಾಡ್ತೀವಿ. ಸೌಜನ್ಯ ಮತ್ತು ಸೌಜನ್ಯ ತರ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸುವುದಿಲ್ಲ ಅಂತ ಹೇಳಿದ್ರೆ ಮತ್ತೆ ಇದೇ ನಾವು ಏನು ಮಾಡ್ತಾ ಇದ್ದೇವೆ, ಅತ್ಯಾಚಾರ ಎಲ್ಲ ನಡೆಯುವುದು ಸೌಜನ್ಯ ತರನೇ ಇರುತ್ತಾ? ತಮಗೆ ಮಾನ್ಯ ನ್ಯಾಯಾಲಯದ ಸ್ಟೇ ಇದೆಯಲ್ಲ, ತಮಗೆ ಮಾಡಬಾರದು, ಅತ್ಯಾಚಾರಿ ಸೌಜನ್ಯ ತಮಗೆ ಮಾಡಬಾರದು ಅಂತ ಮಾನ್ಯ ನ್ಯಾಯಾಲಯದಿಂದ ಸ್ಟೇ ಇದೆಯಲ್ಲ. ಯಾವುದಕ್ಕೆ ಅದನ್ನೇ ಸೌಜನ್ಯನ ಪ್ರಕರಣ ಇಲ್ಲಿ ಮುಂದೆ ಬಾಪ ಸಂದೀಪ್ ಏನಂತ ಹೇಳಿದ್ದಾರೆ ಅದರಲ್ಲಿ? ಇಲ್ಲಿ ಸೌಜನ್ಯನ ಪ್ರಕರಣ ಏನಂತ ಹೇಳಿದ್ದಾರೆ? ಸಿಮಿಲರ್ ಅಂತ ಹೇಳಿದ್ದಾರೆ. ಸಿಮಿಲರ್ ಅದೇ ರೀತಿ ಯಾವುದೇ ಪ್ರತಿಭಟನೆ ಮಾಡುವಂತಿಲ್ಲ ತಾವು. ಯಾವುದೇ ಪ್ರತಿಭಟನೆ ಅದನ್ನ ಇನ್ನೊಮ್ಮೆ ತಮಗೆ ಕೊಟ್ಟು ಓದಿ, ಅದರಲ್ಲಿ ಇದಿಲ್ಲ, ಓದಿ ಎಲ್ಲ. ನಾನು ಇವತ್ತು ನಮ್ಮ ಸೀನಿಯರ್ ಲಾಯರ್ ಹತ್ರ, ನಾನು ಹೈಕೋರ್ಟ್ ಲಾಯರ್ ಹತ್ರನೇ ನಾನು ಕೇಳಿ ಇದು ಚರ್ಚೆ ಮಾಡಿದ್ದೇನೆ ಬೆಳಿಗ್ಗೆ. ಅವ್ರು ಹೇಳಿದ್ದಾರೆ ಮಾಡಿ, ನಿಮ್ಗೇನು ಇದರಲ್ಲಿ ಬರುವುದಿಲ್ಲ. ಪ್ರತಿಭಟನೆ ಮಾಡುದು ನಾವು, ಇವರು ಭಾಗವಹಿಸುವುದು